ಹಬ್ಬದ ಸಂಭ್ರಮದ ನಡುವೆ ಸರಣಿ ಕಳ್ಳತನ. ಒಂದೇ ಗ್ರಾಮದ 3 ಮನೆಗಳಿಗೆ ಕನ್ನ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿದ್ದ ವೇಳೆ ಕಳ್ಳರು ಒಂದೇ ಗ್ರಾಮದ ಅಕ್ಕಪಕ್ಕದ 3 ಮನೆಗಳನ್ನ ಗುರಿಯಾಗಿಸಿಕೊಂಡು ಸರಣಿ ಕಳ್ಳತನ ನಡೆಸಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ಪುಲುಗುರಕೋಟೆ ಗ್ರಾಮದಲ್ಲಿ ನಡೆದಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಬೆಂಗಳೂರಿಗೆ ತೆರಳಿದ್ದ ಸಂದರ್ಭವನ್ನ ಬಳಸಿಕೊಂಡ ಕಳ್ಳರು ಶಂಕರಪ್ಪ, ಸೋಮೇಶ್ವರ ಹಾಗೂ ನಾಗರಾಜ್ ಅವರಿಗೆ ಸೇರಿದ ಮನೆಗಳ ಬೀಗ ಮುರಿದು ಒಳನುಗ್ಗಿದ್ದಾರೆ. ಮನೆಗಳು ಖಾಲಿ ಇರುವುದನ್ನೇ ಕಳ್ಳರು ಪೂರ್ವ ನಿಯೋಜಿತವಾಗಿ ಟಾರ್ಗೆಟ್ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಒಂದೇ ಪ್ರದೇಶದಲ್ಲಿರುವ 3 ಮನೆಗಳಲ್ಲಿ ಸರಣಿ ಕಳ್ಳತನ ನಡೆದಿರುವುದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಹಬ್ಬದ ದಿನ ಕುಟುಂಬಸ್ಥರು ಊರಿನಿಂದ ಹೊರಗೆ ಹೋಗಿರುವುದನ್ನು ಗಮನಿಸಿ ಕಳ್ಳತನ ನಡೆಸಲಾಗಿದೆಯೇ ಎಂಬ ಅನುಮಾನವೂ ವ್ಯಕ್ತವಾಗಿದೆ. ಘಟನೆ ಕುರಿತು ಮಾಹಿತಿ ತಿಳಿದು ರಾಯಲ್ಪಾಡು ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕಳ್ಳತನವಾಗಿರುವ ವಸ್ತುಗಳು ಹಾಗೂ ನಷ್ಟದ ಪ್ರಮಾಣದ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ತನಿಖೆ ಮುಂದುವರೆಸಿದ್ದಾರೆ. లాక్ ఓపెన్ చేయడం కాదు ఇది పెరికిండేది ఇది పెరికిండేది ఇందా గడవ సీనియర్ కాంగ్రెస్ లీడరు రమేష్ కుమార్ ఇವರು చంద్రప్ప నీట్ గా లాక్ వెళ్ళిపోయింది. సౌండ్ రికార్డ్ చేయండి. సౌండ్ వచ్చేది అన్న ఇక్కడ బంద్ಬಿಡಾಡಿ సౌండ్ వచ్చేది. కొత్త కోటదా మాట్లాడతాం ముందు వాళ్ళు మంగళవారం అని చెప్పి రేపు వచ్చేసి ఎవరైతే మంచిగా ఎవరికేంటి వాళ్ళ ఎక్కడ నన్ను మాట్లాడి చెప్పినాను మంగళవారం నాకు గమ్మన్నా